ಸರ್, ಈಗ ಒಂದು ಮಠದಲ್ಲ ವಿಚಾರ, ಹಲವಾರು ಮಠಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಟ್ರಸ್ಟ್ಗಳಲ್ಲಿ ಇದೇ ರೀತಿ ಮಾಡ್ತಾ ಇದಾರೆ ರಿಜಿಸ್ಟ್ರೇಷನ್. ನೀವ್ ಹೇಳ್ದಂಗೆ ಹೆಸರನ್ನ ಹಿಂದೆ ಮುಂದೆ ಸಫಿಕ್ಸ್ ಪ್ರಿಫಿಕ್ಸ್ ಮಾಡಿ. ಸೊ ಈ ತರದಕ್ಕೆ ಪರ್ಮನೆಂಟ್ ಆಗಿ ಒಂದು ಕಡಿವಾಣ ಹಾಕೋದಕ್ಕೆ ಏನ್ ಮಾಡ್ಬೇಕಾಗತ್ತೆ ನಿಮ್ ಪ್ರಕಾರ? ಇಲ್ಲಿ ಇಲ್ಲಿ ಒಂದೊಂದು ಒಂಥರ, ಬಟ್ ನೀವು ಕೇಳಿದ ಪ್ರಶ್ನೆ ಒಳ್ಳೆಯದಿದೆ. ಈಗ ಇದು ಭಾವನಾತ್ಮಕವಾದಂತಹ ಸಂಬಂಧಗಳು, ಈ ಮಠ ಮತ್ತು ಭಕ್ತರು ಗುರುಗಳ ಮಧ್ಯೆ ಇರುವಂತದ್ದು ಭಾವನಾತ್ಮಕವಾದ ಸಂಬಂಧಗಳು. ಅದು ವಿಶೇಷವಾಗಿ ನಮ್ಮ ಸಿರಿಗೆರೆ ಮಠದ ಭಕ್ತರು ಹೇಗಿದ್ದಾರೆ ಅಂದ್ರೆ, ನೀವು ತಲೆ ಬಾಗಿಸ ಕತ್ತರಿಸಿ ಹಾಕ್ತೀನಿ ಅಂದ್ರೆ ತಲೆ ಬಾಗಿಸಿ ಕತ್ತರಿಸ್ಕೊಳ್ಳಕ್ಕೂ ಕೂಡ ತಯಾರಾಗಿ ಬಹಳ ಮುಗ್ಧ ಜನರು. ಆ ಮುಗ್ಧ ಜನರ ಮುಗ್ಧತೆಯನ್ನ ದುರ್ಬಳಕೆ ಮಾಡಿಕೊಂಡು ಇವರು ಈ ರೀತಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಜನರ ಗಮನಕ್ಕೆ ಬಂದಿಲ್ಲ. ಈಗ ಕೂಡ ಒಂದು ಗುಂಪನ್ನು ಕಟ್ಟಂತದ್ದು, ಗುಂಡಾಗಳನ್ನು ಇಡುವಂಥದ್ದು. ನಿನ್ನೆ ಒಬ್ರು ನಾನು ಮಾಧ್ಯಮದ ಸ್ನೇಹಿತರಿಗೆ, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಿದ್ರು, ಹಿಂದೆ ಒಂದ್ಸರಿ ನಾವು ವಿಷಯವನ್ನ ಹಾಕಿದಾಗ ನಮ್ಮ ವಾಹಿನಿಗೆ ಇಷ್ಟೊಂದು ಬೆದರಿಕೆ ಬಂತು, ಇಷ್ಟೊಂದು ಗಲಾಟೆ ಮಾಡಿದ್ರು, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಎದುರಿಸಿದ್ರು. ಗುಂಡಗಳನ್ನು ಇಟ್ಕೊಂಡು ಇವತ್ತು ಅಲ್ಲಿ ಇವ್ರು ಯಾರು ಇನ್ನೊಬ್ರು ಕುಡಿತಾರೆ ಅಂತೇಳಿ ಟೀಕೆ ಮಾಡ್ತಾರೆ. ಅವ್ರ ಜೊತೆಗೆ ಇರುವಂತವ್ರು ಗುಂಡಾಗಳು ಇದ್ದಾರೆ, ಅಲ್ಲಿ ಕುಡಿಯುವಂತ ಜನ ಇದ್ದಾರೆ. ಅವ್ರಿಗೆ ಕೂಡಿಸ್ಬಿಟ್ಟು ಅವ್ರನ್ನ ದುರ್ಬಳಕೆ ಮಾಡಿಕೊಂಡು ಅವ್ರ ಕೈಯಿಂದಲೇ ಈ ಕೆಲಸ ಇವರೇ ಮಾಡಿಸ್ತಾ ಇದ್ದಾರೆ. ಇದನ್ನ ಬಂದು ಬೇರೆಯವ್ರ ಮೇಲೆ ಹಾಕ್ತಾರೆ. ಅದಕ್ಕೆ ನಾವು ಒಂದು ಅವ್ರ ಮೇಲೆ ಇನ್ಫಾರ್ಮೇಶನ್ ಕೇಸ್ ಬಂದು, ಇನ್ನೊಂದು ಈ ಮಠಕ್ಕೆ ಬಹಳಷ್ಟು ಜನ ದಾನಿಗಳು ಜಮೀನುಗಳನ್ನು ಕೊಟ್ಟಿದ್ದಾರೆ, ಬಹಳ ರೀತಿಯಲ್ಲಿ ಆಸ್ತಿಗಳನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದ ಉದ್ದೇಶ ಏನಂದ್ರೆ ಈ ಮಠಕ್ಕೆ ಆಸ್ತಿ ಆಗಬೇಕು ಅಂತ ಕೊಟ್ಟಿದ್ರು. ಆದ್ರೆ ಈ ಸ್ವಾಮೀಜಿಯವರು ಟ್ರಸ್ಟ್ ಅನ್ನ ತಮ್ಮ ಹೆಸರನ್ನೇ ಮಾಡಿಕೊಂಡು ಆ ಮಠಕ್ಕೆ ಸೇರಿದಂತ ಎಲ್ಲ ಆಸ್ತಿಗಳನ್ನ ತಮ್ಮ ಹೆಸರಲ್ಲಿ ಏನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವ ವ್ಯಕ್ತಿ ಯಾವ ಉದ್ದೇಶದಿಂದ ಆ ಮಠಕ್ಕೆ ಜಮೀನು ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಹಣಕಾಸಿನ ಕೊಟ್ಟಿದ್ರು, ಇವತ್ತು ಆ ವಿಷಯವನ್ನ ದುರ್ಬಳಕೆ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಇಲ್ಲಿ ಯಾವ ಉದ್ದೇಶಕ್ಕೆ ಅವ್ರು ಕೊಟ್ಟಿದ್ರು ಆ ಉದ್ದೇಶ ಆಗಿಲ್ಲ. ಅವರ ನಂಬಿಕೆಗೆ ದ್ರೋಹವನ್ನ ಮಾಡುವಂತದ್ದು, ಅದನ್ನ ಮಿಸ್ಅಪ್ರೋಪ್ರಿಯೇಷನ್ ಮಾಡಿಕೊಂಡಂತ ಪ್ರಕರಣಗಳಿದ್ದಾವೆ. ಹಾಗಾಗಿ ಯಾರ್ಯಾರು ಜಮೀನುಗಳನ್ನ ಮಠಕ್ಕೆ ಕೊಟ್ಟಿದ್ದಾರೆ ಅವರೆಲ್ಲರ ಕಡೆಯಿಂದಲೂ ನಾವು ಕ್ರಿಮಿನಲ್ ಕೇಸನ್ನ ಹಾಕಿಸ್ತೀವಿ.